ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಚೆನ್ನಾಗದಿರಿ ಅಂತ ಇವತ್ತಿನ ಡೈಲಿ ರೊಟೀನ್ ಚಲೋ ಆಯ್ತು ನೋಡ್ರಿ. ಶ್ರಾವಣಿ ಜಾಕ ಮಾಡಿಸ್ಬೇಕಂತ ಶ್ರಾವಣಿ ಜಾಕ ಮಾಡಿಸ್ತೀನಿ ರೀ. ಫಸ್ಟ್ ಆಕಿ ದೇವ್ರಿಗೆ ಅದು ಹೋಗಿ ಬರ್ತಾ ಪೂಜೆ ಮಾಡ್ತಾಳ್ರಿ. ಎಲ್ಲ ಕಸ ಗುಡ್ಸಿನ ಎಲ್ಲ ಮಾಡೀನಿ ರೀ. ಆಕಿನ ಜಾಕ ಮಾಡಿಸಿ ರೊಟ್ಟಿ ಪಲ್ಯ ಮಾಡಿ ನಾನು ತಣ್ಣೀರು ಮಾಡ್ತೀನಿ ರೀ. ನಾ ಮಾಡಿಂದ ರೊಟ್ಟಿ ಪಲ್ಯ ಮಾಡಿ ಶ್ರಾವಣ ಕುಮಾರ ನೀರಿಟ್ಟು ಜಾಕ ಮಾಡಿಸ್ತೀನಿ ರೀ. ಹಲ್ಲು ತಿಕ್ಕೊಂಡನ ಊಟ ಮಾಡ್ತಾನೆ ರೀ. ಯಾಕೆ ಮಾಡಲ್ಲಕ್ಕವ ಬರ್ರಿ, ಆಮೇಲೆ ಅವ್ನು ಜಾಕ ಲಾಸ್ಟಿಗೆ ಮಾಡಿಸ್ತೀನಿ ನೋಡಿರಿ ಶ್ರಾವಣ ಕುಮಾರಂದು. ನೋಡ್ರಿ, ಇಲ್ಲೇ ಬಟಾಟಿ ಪಲ್ಯ ಮಾಡೀನಿ, ರೊಟ್ಟಿ ಮಾಡಾಕತ್ತೀನಿ ರೀ. ಯಾಕಂದ್ರೆ ಅವತ್ತು ಜಲ್ದಿ ಮಾಡಿದ್ರೆ ಆತಂತ ಮಾಡಾಕತ್ತೀನಿ ನೋಡ್ರಿ. ರೊಟ್ಟಿ ಮಾಡಾಕತ್ತೀನಿ ರೀ. ಈ ಕಡೆ ನಾ ಸ್ವಲ್ಪ ನಿನ್ನೆದು ಗೋಧಿ ಹಿಟ್ಟು ಐತ್ರಿ, ಸಂಜೆನಾಗ ಇಟ್ಟು ಭಾಳ ಆತನ ಅದ್ರಾಗ ಒಂದು ಹಸು ಭಾಳ ಇದ್ದಿದ್ದಿಲ್ಲ ರೀ. ತಾಳೆಪಟ್ಟಾವ್ ತಿಂದಿಲ್ಲ ಹುಡ್ರು. ಒಂದೊಂದು ಚಪಾತಿ ತಿಂದ್ರೆ ನಾ 2 ತಿಂದೆ, ಅವ್ರು ಒಂದೊಂದು ತಿಂದರು. ಈಗ ಇನ್ನೂ ಹಿಟ್ಟು ಐತ್ರಿ, ಒಂದು 4 ರೊಟ್ಟಿ ಬಡ್ದು ಈ ರೊಟ್ಟಿ ಚಲೋ ಮಾಡೀನಿ ರೀ ಮಾಡಾಕ. ಈ ಒಂದು 4 ರೊಟ್ಟಿ ಬಡ್ದು ಒಳ್ಳೆ ಏನೈತಿ ಅವ್ರಿಗೆ ಚಪಾತಿ ಮಾಡಿಬಿಡ್ತೀನಿ ರೀ. ಅಷ್ಟು ಮಾಡ್ಕೇರಿ ರೊಟ್ಟಿ ಚಪಾತಿ ಬಟಾಟಿ ಪಲ್ಯ ಐತೆ. ಇನ್ನು ಸಂಜೆನ ಬದ್ನಿಕಾಯಿ ಪಲ್ಯ ಐತೆ. ಯಾವ್ದಾರ ಸ್ವಲ್ಪ ಚೋ ಉಂತಾರೆ ನೋಡ್ರಿ ಹುಡ್ರು. ಇವಾಗ ಮುದ್ದೆ ಒಳಗೆ ಹೋಗ್ಬೇಕ್ರಿ. ಒಂದು ಸ್ವಲ್ಪ ಯಾಕೆ ಅಂದ್ರೆ ಕೆಲಸ ಐತ್ರಿ, ಮುದ್ದೆ ಒಳಗೆ ಹೋಗ್ಬೇಕು. ಮತ್ತು ರೊಟ್ಟಿ ಮಾಡಿ ಸಿಗ್ತೀನಿ ರೀ. ನೋಡ್ರಿ, ಎಲ್ಲ ರೊಟ್ಟಿ ಮಾಡೀನಿ, ಎಲ್ಲ ಆಗೈತೆ ನೋಡ್ರಿ. 8:30 ಟೈಮು. ಎಲ್ಲ ಕೆಲಸ ಆಗೈತೆ ನೋಡ್ರಿ. ಇವತ್ತು ಶ್ರಾವಣ ಕುಮಾರಾಗ ನೀರು ಕಾಸಕ್ಕೆ ಇಟ್ಟೀನಿ ರೀ. ಯಾಕಂದ್ರೆ ನಾವು ತಣ್ಣೀರು ಮಾಡ್ತೀವಿ. ಶ್ರಾವಣ ಕುಮಾರ್ ಕರೆಂಟ ಬಂದಿಲ್ಲ ರೀ, ಬಂದೇ ಇಲ್ಲ ಕರೆಂಟ್. ನಿನ್ನೆ ಹೋದು ಕರೆಂಟ್ ಬಂದೇ ಇಲ್ಲ ನೋಡ್ರಿ. ಅದಕ್ಕೆ ತಣ್ಣೀರು ಮಾಡಿಸಿ ಬಾಳ್ದವಾಗ ತಂಪಾಗತ್ತೆ ಅಂತೇಳಿ ಉಸಿರು ಹಿಡಿತಾನಲ್ಲ ರೀ, ಅವು ಬಿಸಿನೀರು ಕಾಸಕ್ಕೆ ಇಟ್ಟೀನಿ ರೀ. ಶ್ರಾವಣಿಗೆ 2 ಚರಿಗೆ, ಶ್ರಾವಣ ಕುಮಾರ್ಗೆ 2 ಚರಿಗೆ ಮಾಡಿಸಿ ನಾ ತಣ್ಣೀರು ಮಾಡಿದ್ರಾತಂತ ಗ್ಯಾಸಿಗೆ ಇಟ್ಟೀನಿ ರೀ. ನೋಡ್ರಿ, ಇಲ್ಲೇ ಅವ್ರದ್ದು ಜಾಕ ಆತು, ಎಲ್ಲರದ್ದು ಜಾಕ ಆತು ರೀ. ಬಟ್ಟೆ ಒಗ್ಯಾಕತ್ತೀನಿ ನಾನು. ಬಟ್ಟೆ ಒಗ್ದಾಕಿ ಮುದ್ದೆ ಒಳಗೆ ಹೋಗ್ಬೇಕ್ರಿ. ಯಾಕಂದ್ರೆ ಟೈಮ್ ಭಾಳ ಆಗೈತೆ ರೀ. ನೀರು ತುಂಬಿನಿ, ಎಲ್ಲ ಮಾಡೀನಿ. ಇವಾಗ ಬಟ್ಟೆ ಒಗ್ದಾಕ್ತೀನಿ ರೀ. ಬಟ್ಟೆ ಒಗ್ದಾಕಿ ಮುದ್ದೆ ಒಳಗೆ ಕಂಡು ಮನೆಗೆ ಬರ್ಬೇಕ್ರಿ. ನಮ್ಮ ಆಟೋ ಒಂದು ಇರೋದಿಲ್ಲ, ಆಟೋ ಪಾಟೋ ಏನೂ ಇರೋದೇ ಇಲ್ಲ ರೀ. ನೋಡ್ತೀನಿ ರೀ ಏನೇನು ಆಗುತ್ತೆ, ನೋಡೋಣ ಬರ್ರಿ. ನೋಡ್ರಿ ಇಲ್ಲೇ ಬಟ್ಟೆ ಒಣ ಹಾಕಿ ಎಲ್ಲ ಕೆಲಸ ಮಾಡ್ಕೊಂಡು ನಳ ನೀರು ತುಂಬಿದೀನಿ ರೀ. ತುಂಬಿ ನಳ ಬಂದ್ ಮಾಡಿ ಇವಾಗ ಮುದ್ದೆ ಒಳಗೆ ಹೋಗ್ಬೇಕಂತ ತಯಾರಾಗೀನಿ ರೀ. ಸೀರೆ ಉಟ್ಕೊಂಡು ಮುದ್ದೆ ಒಂದಾಗೈತೆ ನೋಡ್ರಿ. ಟೈಮ್ ಇಷ್ಟು ಕೆಲಸ ಮಾಡ್ಕೋಬೇಕು. ಒಂದಾಗೈತೆ ರೀ. ಒಂದು ಸ್ವಲ್ಪ ಮನೆಗೆ ಒಂದು ಬಂದ್ರಿ ಬಟ್ಟೆ ಒಯ್ಯಾಕ. ಅವ್ರ ಬಟ್ಟೆ ನೈಟಿ ಇಷ್ಟ ಆಗಲಿಲ್ಲ ರೀ ಅವ್ರಿಗೆ. ಹಿಂಗಾಗಿ ತೋಲ್ಲ ಬಿಡಲ್ಲ ಅವ್ರಿಗೂ ಒಂದು ಅರ್ಧ ತಾಸು ತುಂಬಿದ್ರಿ. ಹಿಂಗಾಗಿ ಲೇಟ್ ಆಯ್ತು ನೋಡ್ರಿ. ಹಂಗೆ ಮಾತು ತಿಳ್ಕೊಂಡು ಕುಂತು ಬಿಡ್ತಾರೆ ಬಂದವರು. ಲೇಟ್ ಆಗಿಬಿಡ್ತೀವಿ ಟೈಮು. ಶ್ರಾವಣಿ ಹೆಂಗೆ ನಾಟಕ ಮಾಡ್ತಾವ್ರಿ. ಸದ್ದ ಮುದ್ದೆ ಒಳಗೆ ಹೋಗ್ತೀನಿ ರೀ. ಹೋಗಿ ನೋಡ್ತೀನಿ ರೀ ಮುದ್ದೆ ಒಳಗೆ ಮಾಡ್ತೀನಿ. ಜಲ್ದಿ ಹೋಗಿ ಜಲ್ದಿ ಬರ್ತೀನಿ ರೀ. ನೋಡ್ತೀನಿ ರೀ, ಹೋಗಿ ಬರ್ತೀನಿ ರೀ. ಮತ್ತೆ ಬಂದು ಸಿಗ್ತೀನಿ ನೋಡ್ರಿ ನಿಮ್ಗೆ. ಇವಾಗ ಮುದ್ದೆ ಬಾಳೆ ಅಂತ ಬಂದೀನಿ ನೋಡ್ರಿ. ಶ್ರಾವಣ ಕುಮಾರ್ ಬಜ್ಜಿ ತಂದಿದ್ದೆ. ಶ್ರಾವಣ ಕುಮಾರ ತಿನ್ನಾಕತ್ತಾನ, ಶ್ರಾವಣಿನೂ ತಿನ್ನಾಕತ್ತಾರ್ರಿ. ಶ್ರಾವಣ ಕುಮಾರ ಹಾಯ್ ಹೇಳಾಕತ್ತಾನ ನೋಡ್ರಿ. ಬಜ್ಜಿ ತಿನ್ನು ಬಾ ಕರಿಯಪ್ಪ ಅವ್ರನ್ನ. ಬಜ್ಜಿ ತಿನ್ನು ಬರ್ರಿ ಅನ್ನ. ಬರ್ರಿ ಬಜ್ಜಿ ತಿನ್ನು ಬರ್ರಿ. ಯಾರು ತಂದಾರ್ರಿ? ಮಮ್ಮಿ ತಂದಾಡ್ರಿ. ಮಮ್ಮಿ ಎಲ್ಲಿ ಹೋಗಿದ್ರಿ? ಇದೆ ಕರಿ ಶ್ರಾವಣಿ ಬಜ್ಜಿ ತಿನ್ನಾಕ. ದನಿನೇ ಎತ್ತಿಲ್ರಿ, ಗಂಟ್ಲಾನ ಎತ್ತಿಲ್ಲ. ಬರ್ರಿ ಬಜ್ಜಿ ತಿನ್ನ. ಇವನೇ ಬಾರಿ ರೀ ಇವ. ನೋಡ್ರಿ, ಇದೊಂದು ಬ್ರಷ್ ತೊಗೊಂಬಂದಿನಿ ಹಲ್ಲು ತಿಕ್ಕೊಳಕ. ಚಮಚೆ ತೊಗೊಂಬಂದೀನಿ ರೀ. ಮತ್ತು ಕರಿಬೇವು ತಂದೀನಿ ರೀ. ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಇವು ಏನೈತಿ ಹಸಿಮೆಣ್ಸಿನ್ಕಾಯಿ, ಟಮಾಟಿ ಭಾಳ ತುಟ್ಟಿಗ್ಯಾವ್ರಿ. ಇವಾಗ ಟಮಾಟಿ ರೇಟು 50 ರೂಪಾಯಿ kg ಅಂತ ನೋಡ್ರಿ. 50 ರೂಪಾಯಿ kg ಏನು ತಿನ್ನೋವತ್ತು ಬಂದಿಲ್ಲ ರೀ. 50 ರೂಪಾಯಿ ಅಂತ ಟಮಾಟಿ, ಅದಕ್ಕೆ ತಂದಿಲ್ಲ ರೀ. ಅವ್ರಿಗೆ ತಿನ್ನಾಕ ಬಜ್ಜಿ ತಂದಿದ್ದೆ. ಅರ್ಧ ಕಿಲೋ ಜಿಲೇಬಿ ಬಜ್ಜಿ ಮತ್ತು ದಿಲ್ಕುಸ್ ತಂದೀನಿ ರೀ ಅವ್ರಿಗೆ. ಮತ್ತು ಪಾಸ್ತಾ ತಂದೀನಿ ರೀ. ಎರಡು
ಅರ್ಧ ಕಿಲೋ ಪಾಸ್ತಾ ರೀ. 2 ಥರ ತಂದೀನಿ ರೀ. ಒಂದೊಂದು ಪೋಕ್ಲವು ಯಾಕಂದ್ರೆ ಆಕೇನು ಸ್ಕೂಲ್ಗೆ ಓದ್ತಾಳ್ರಿ. ಸ್ಕೂಲ್ಗೆ ಹೊಂಟ್ಲಂದ್ರೆ ಅರ್ಜೆಂಟಿಗಾಗಿ ಈ ಪಾಸ್ತಾ ಮಾಡಿ ಕಟ್ಟಕ್ಕೆ ಬರ್ತೀವಿ. ಇದು ಪೋಕ್ಲ ಐತ್ರಿ. ಇದು ಪೋಕ್ಲ 50 ರೂಪಾಯಿ ನೋಡಿರಿ ಎರಡಕ್ಕೂ. ನೋಡಿರಿ ಪಾಸ್ತಾಕ್ಕೆ 50 ರೂಪಾಯಿ ನೋಡಿರಿ. ಇವಕ್ಕೆ ಎರಡು ಕೂಡಿ 50 ರೂಪಾಯಿ ರೀ. ಮತ್ತು ಮಸಾಲಕ್ಕೆ 10 ರೂಪಾಯಿ 60 ರೂಪಾಯಿ ನೋಡಿರಿ. ಮಸಾಲಕ್ಕೆ 10 ರೂಪಾಯಿ. ಒಂದೊಂದಕ್ಕೆ ಒಂದೊಂದು ಮಸಾಲೆ ಹಾಕ್ಬೇಕಂದ್ರೆ ಟೇಸ್ಟ್ ಆಗುತ್ತಂತ ಪಾಸ್ತಾ ಮಸಾಲ ರೀ. ಇದು ತೊಗೊಂಬಂದು ನೋಡಿರಿ. ಯಾಕಂದ್ರೆ ಶ್ರಾವಣಿ ಇನ್ನು ಸ್ಕೂಲ್ಗೆ ಹೊಂಟ್ಲಂದ್ರೆ ಮತ್ತು ಅಕ್ಕಿ ವ್ಯಾನ್ ಜಲ್ದಿ ಬರ್ತವೆ. ಮುಂಜಾನೆ ಮಾಡಿ ಕಟ್ಟಕ್ಕೆ ಬರ್ತಾನೆ ತೊಗೊಂಬಂದೀನಿ ರೀ. ಮತ್ತು ಏನು ತಂದು ನೋಡಿರಿ. ಮತ್ತು ಮೇನ್ ಹೋಗಿದ್ದಂದ್ರೆ ನಾನು ಫೋನ್ ತರಕ್ಕೆ ಹೋಗಿದ್ದು ನೋಡಿರಿ. ಮೇನ್ ಫಸ್ಟ್ ಹೋಗಿದ್ದಂದ್ರೆ ಫೋನ್ ತರಕ್ಕೆ ಹೋಗೀನಿ ರೀ. ಫಸ್ಟ್ ಮೇನ್ ರೀ ಇದು ಫೋನ್ ತರಕ್ಕೆ ಹೋಗಿದ್ದು. ಯಾಕಂದ್ರೆ ಇದ್ರ ಸಲಾಗಿ ಹೋಗಿ ಎಷ್ಟು ತಂದು ನೋಡಿರಿ. ಅವ್ರಿಗೆ ಅಷ್ಟು ತಿನ್ನಕ್ಕೆ ತೊಗೊಂಬಂದೆ. ಮತ್ತು ಬಿಸ್ಕಿಟ್ ತೊಗೊಂಬಂದೀನಿ ರೀ 1 ಡಜನ. ಅವ್ರಿಗೆ ಬೇಕಲ್ರಿ ಮಾಮೂಲಿ ಬಿಸ್ಕಿಟ್ ಬೇಕು ಅವ್ರಿಗೆ. ಈ ಫೋನ್ ಅಂದ್ರೆ ದಡಮ್ಮರಿಗೆ ಫೋನ್ ಇಲ್ಲರಿ. ನಮ್ಮ ದಡಮ್ಮ ಅದಾಳ್ರಿ ಇಲ್ಲಿ ಊರಾಗ. ಅವ್ರಿಗೆ ಫೋನ್ ಇಲ್ಲರಿ. ಅದ್ರ ಸಲಾಗ ಫೋನ್ ತರಕ್ಕೆ ಹೋಗಿದ್ದು ನೋಡಿರಿ. ಇದಕ್ಕೆ 1500 ರೂಪಾಯಿ ಬಿದ್ದೈತೆ ನೋಡಿರಿ ಫೋನಿಗೆ. 1500 1600 ಬಿದ್ದಂಗೆ ಐತ್ರಿ ಇದಕ್ಕೆ. ನೋಡ್ರಿ ಇಲ್ಲೇ ಮೊನ್ನೆ ಚರಿಗೆ ತೂತು ಬೀಳೈತೆ ಅಂತ ಕೇಸರಿ ಕಲರ್ ತೊಗೊಂಬಂದಿದ್ದೀನಿ ರೀ. ಅದು ತೂತು ಬೀಳ್ತಲ್ರಿ ಹಂಗೆ ಕಟ್ಟಿಟ್ಟಿದ್ದೆ. ಅದನ್ನು ವಾಪಸ್ ಮಾಡಿ ಇದನ್ನು ತೊಗೊಂಬಂದಿನಿ ನೋಡಿರಿ. ಬೇರೆ ಇಲ್ಲೇ ಶ್ರವಣ್ ಕುಮಾರ್ಗೆ ದಿಲ್ ಖುಷ್ ಅಂತ ಬಿಚ್ಚಿ ಕೊಡ್ತೀನಿ ರೀ. ಯಾಕಂದ್ರೆ ಒಂದು ಸಾವನ್ ಓದಾಡಕತ್ತಾರೆ ಅವ್ರು. ದಿಲ್ ಖುಷ್ ಕೊಡು ಅಂತ ಒಂದು ಫುಲ್ ತಂದು ನೋಡಿರಿ. ದಿಲ್ ಖುಷ ನೋಡಿರಿ. ಇದು ದಿಲ್ ಖುಷ್ ನೋಡಿರಿ. ಶ್ರವಣ್ ಕುಮಾರ್ಗೆ ಒಂದು ಕೊಡ್ತೀನಿ ರೀ. ಬೇಕು ಅನ್ನಕತ್ತಾನ. ಯಾವ ಥರ ಐತೆ ನೋಡ್ರಿ ಇದು ದಿಲ್ ಖುಷ್. ತಕೋ ನಿಂದು ಶ್ರವಣ್ ಕುಮಾರ್ ಚಾಕು ತಮ್ಮ ಚಾಕು ಇನ್ನೂ ಸ್ವಲ್ಪ ಹಿಡ್ಕೊಂಡು ತರ್ತೀನಿ ಚಾಕು ತರ್ತೀನಿ.